ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಹೂಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಹೂಗಳ ಬಗ್ಗೆ ಹೇಳಬೇಕು ಅಂದರೆ ಹೂಗಳು ಪ್ರಕೃತಿಯ ಸೌಂದರ್ಯವನ್ನು ಹೆಚ್ಚಿಸ್ತವೆ. ಹೂವಿನ ಬಣ್ಣ ನೋಡಿದ ತಕ್ಷಣವೇ ನಮಗೆ ಎಷ್ಟು ಇಷ್ಟ ಆಗುತ್ತೆ ಅಂದರೆ, ಅಯ್ಯೋ ಇಷ್ಟು ಚೆನ್ನಾಗಿರೋ ಹೂವು ಎಲ್ಲ ಇದಾವಲ್ಲ, ಇಷ್ಟು ಕಲ್ಲರ್ ಇದಾವಲ್ಲ ಅಂತ ಅನಿಸುತ್ತೆ. ಅಷ್ಟು ಇಷ್ಟ ಆಗುತ್ತೆ ಹೂವು ಅಂದರೆ. ಮತ್ತು ಹೂವಿನ ಪರಿಮಳ ಇರುತ್ತಲ್ಲ, ಅದಕ್ಕೋಸ್ಕರನೇ ನಮ್ಮ ಜನಗಳ ಮನಸ್ಸು ಬೇಗನೆ ಸೆಳೆಯುತ್ತೆ ಹೂವಿನ ಕಡೆಗೆ. ಇಲ್ಲಿ ಎಲ್ಲ ಥರದ್ದು ಹೂವು ಇದ್ದಾವೆ ನೋಡಿ. ಮತ್ತು ಇನ್ನೊಂದು ಏನು ಗೊತ್ತಾ, ಈ ಹೂಗಳನ್ನ ಅಲಂಕಾರಕ್ಕೆ ಅಂತಲೇ ಏನು ಬಳಸಲ್ಲ. ಹೂಗಳಿಂದ ಚಿಟ್ಟೆಗಳಿಗೆ ಮತ್ತು ಜೇನುನೊಣಗಳಿಗೆ ಪರಾಗಸ್ಪರ್ಶ ನಡೆಸಲು ಹೂಗಳೇ ಸಹಾಯ ಮಾಡ್ತವೆ. ಇದರಿಂದ ಹೊಸ ಬೀಜ ಮತ್ತು ಹಣ್ಣು ಬೆಳೆಯುತ್ತೆ. ಮತ್ತು ಇನ್ನೊಂದು ಏನು ಗೊತ್ತಾ, ಈ ಹೂವು ಪ್ರಕೃತಿಯ ಸಮತೋಲನವನ್ನು ಕಾಪಾಡುವಲ್ಲಿ ತುಂಬ ಪಾತ್ರ ವಹಿಸಿರುತ್ತಂತೆ. ನಾನು ಕೇಳಿರೋ ಥರ ಹೂಗಳಿಂದ ಔಷಧಿನೂ ತಯಾರಿಸ್ತಾರಂತೆ. ಇದಲ್ಲದೆ ದೇವರ ಪೂಜೆ ಮತ್ತು ಮದುವೆ, ಹಬ್ಬ ಹರಿದಿನಗಳು ಎಲ್ಲ ಶುಭ ಸಮಾರಂಭಗಳಲ್ಲಿ ಹೂಗಳಿಗೆ ವಿಶೇಷ ಸ್ಥಾನನೇ ಐತೆ. ಅದು ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯನೇ. ಹೀಗಾಗಿ ಹೂಗಳು ನಮ್ಮ ಜೀವನವನ್ನು ಸುಂದರವಾಗಿರಿಸ್ತವೆ ಮತ್ತು ಪರಿಸರಕ್ಕೆ ಅಮೂಲ್ಯವಾದ ಕೊಡುಗೆಯನ್ನು ನೀಡುತ್ತದೆ. ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ನಾವು ಇನ್ನೂ ಹೆಚ್ಚೆಚ್ಚಾಗಿ ಹೂವಿನ ಗಿಡಗಳನ್ನ ನೆಡಬೇಕು. ಹೂವಿನ ಗಿಡಗಳನ್ನ ಸಂರಕ್ಷಿಸುವ ಮೂಲಕ ಪ್ರಕೃತಿಯನ್ನು ಸಹ ಉಳಿಸ್ಕೊಳ್ಳೋಣ. ಗಿಡ ಮರಗಳಿಂದಲೇ ನಮಗೆ ಉಸಿರಾಡೋಕ್ಕೆ ಆಕ್ಸಿಜನ್ ಸಿಗ್ತಿರೋದು. ಅದಕ್ಕೆ ಫ್ರೆಂಡ್ಸ್ ಹೇಳೋದು, ಮನೆ ಅಕ್ಕಪಕ್ಕದಲ್ಲಿ ಗಿಡ ಮರಗಳಿರಬೇಕು ಅಂತ. ನಿಮ್ಮ ಮನೆಗಳ ಅಕ್ಕಪಕ್ಕದಲ್ಲಿ ಗಿಡ ಮರಗಳನ್ನು ಹೆಚ್ಚಾಗಿ ಬೆಳೆಸ್ಕೊಳ್ಳಿ, ನಿಮಗೆ ಒಳ್ಳೆಯದದು. ಇವತ್ತಿನ ಟಾಪಿಕ್ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ಹೋಗಿ ಕಮೆಂಟ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.